ಸ್ನೇಹಿತರೆ ಹುಷಾರ್, ಯಾರ ಹತ್ರ ಎಲ್ಲ ಕೋಟಕ್ ಮಹೇಂದ್ರ ಬ್ಯಾಂಕ್ ಇದೆಯೋ ಅವ್ರಿಗೆ ಈ ಅಪ್ಡೇಟ್ ಗೊತ್ತಾಗ್ಲೇಬೇಕು. ಹೌದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಹೊಸ ಅಪ್ಡೇಟ್ ಅನ್ನ ತಗೊಂಡ್ ಬಂದಿದೆ. ಯಾರಿಗೆಲ್ಲ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆಯೋ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಇದನ್ನೆಲ್ಲ ಯೂಸ್ ಮಾಡ್ತಿರೋರಿಗೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್. ಆ ಶಾಕಿಂಗ್ ನ್ಯೂಸ್ ಏನು? ಆ RBI ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ಸ್ ಆದ್ರೂ ಏನು? ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಇರುವಂತ ಅಕೌಂಟ್ ಸೇಫ್ ಇದೆಯಾ ಇಲ್ವಾ? ಈ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ಹೌದು, ಇವತ್ತು RBI ಹೊಸ ಇನ್ಸ್ಟ್ರಕ್ಷನ್ ಅನ್ನ ಕೋಟಕ್ ಮಹೇಂದ್ರ ಬ್ಯಾಂಕ್ ಗೆ ಕೊಟ್ಟಿದೆ. ಸೆಕ್ಷನ್ 35A ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಪ್ರಕಾರ RBI ಕೊಟ್ಟಿರುವಂತಹ ಹೊಸ ಇನ್ಸ್ಟ್ರಕ್ಷನ್ ಏನಪ್ಪಾ ಅಂತಂದ್ರೆ, ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಇರುವಂತಹ ಅಕೌಂಟ್ ಗಳನ್ನ ಸೀಸ್ ಮಾಡ್ತಿದ್ದಾರೆ. ಯಾವುದೇ ಹೊಸ ಕಸ್ಟಮರ್ಸ್ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಥವಾ ಆನ್ಲೈನ್ ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಇದನ್ನ ಓಪನ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಫ್ರೆಶ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದನ್ನ ಯಾವುದನ್ನು ಕೂಡ ಇಶ್ಯೂ ಮಾಡ್ತಿಲ್ಲ. ಹಾಗಿದ್ರೆ ಇದು ಕೇವಲ ಹೊಸ ಕಸ್ಟಮರ್ಸ್ಗೆ ಮಾತ್ರನಾ? ಯಾರೆಲ್ಲ ಇವಾಗ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂತ ಅನ್ಕೊಳ್ತಾರೋ ಅವ್ರಿಗೆ ಇದು ಅಳವಡಿಸುತ್ತೆ. ಹಾಗಿದ್ರೆ ಎಕ್ಸಿಸ್ಟಿಂಗ್ ಕಸ್ಟಮರ್, ಈಗ ನನ್ಗೆ ಆಲ್ರೆಡಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಂತಂದ್ರೆ ನಿಮ್ಗೆ ಸರ್ವಿಸ್ ಅನ್ನ ಕೊಡಲಾಗತ್ತೆ. ನಿಮ್ಮ ಕ್ರೆಡಿಟ್ ಕಾರ್ಡ್ ಆಲ್ರೆಡಿ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಇದೆ ಅಂತಂದ್ರೆ ನಿಮ್ಗೆ ಸರ್ವಿಸ್ ಅನ್ನ ಆಫರ್ ಮಾಡ್ತಾರೆ. ನೀವೊಂದು ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ದು ನಿಮಗೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ, ಹಾಗೆ ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಸರ್ವಿಸ್ ಅನ್ನ ಕೊಡ್ತಾರೆ. ಹಾಗೆ ಹೊಸ ಕಸ್ಟಮರ್ಸ್ ನ ಯಾವುದೇ ಕಾರಣಕ್ಕೂ ಆನ್ ಬೋರ್ಡ್ ಮಾಡ್ಕೊಳ್ಳಲ್ಲ. ಇದನ್ನ ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ ಇವತ್ತಿಂದ. ಹಾಗಿದ್ರೆ RBI ಕೋಟಕ್ ಮಹೇಂದ್ರ ಬ್ಯಾಂಕ್ ಮೇಲೆ ಇಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಕಾರಣ ಏನು? ಹಾಗೇನೆ RBI ಇಂತ ಒಂದು ಸ್ಟ್ರಿಕ್ಟ್ ಆಕ್ಷನ್ ನ ಕೋಟಕ್ ಮಹೇಂದ್ರ ಬ್ಯಾಂಕ್ ಮೇಲೆ ತಗೊಂಡ್ ಬಂದಿದೆ ಅಂತಂದ್ರೆ ಇದ್ರ ಹಿಂದೆ ಒಂದು ಸ್ಟ್ರಾಂಗ್ ಆದ ಕಾರಣ ಇದೆ. ನಂಬರ್ 1, ಕೋಟಕ್ ಮಹೇಂದ್ರ ಬ್ಯಾಂಕ್ ನ IT ಎಕ್ಸಾಮಿನೇಷನ್ ಮಾಡಿದ ತಕ್ಷಣ ಫೈನಾನ್ಷಿಯಲ್ ಇಯರ್ 2022 ಮತ್ತೆ 2023 ಇಯರ್ ಏನಿದೆಯೋ ಆ ಡಾಕ್ಯುಮೆಂಟ್ಸ್ ಕಂಟಿನ್ಯೂಸ್ ಆಗಿ ಫೇಲ್ ಆಗಿದೆ. ಈ ಒಂದು ಸೀರಿಯಸ್ ಕನ್ಸರ್ನ್ ಏನಿರುತ್ತೆ ಇದನ್ನ ಕೋಟಕ್ ಮಹೇಂದ್ರ ಬ್ಯಾಂಕ್ RBI ಗೆ ಒಂದು ಸೂಕ್ತವಾದ ಮಾಹಿತಿ ಪ್ರಕಾರ ತಿಳಿಸಿಲ್ಲ. ನಂಬರ್ 2, ಸೀರಿಯಸ್ ಅಬ್ಸರ್ವೇಷನ್ ನ ಮಾಡಿದಾಗ IT ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ಯಾಚ್ ಅಂಡ್ ಚೇಂಜ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯೂಸರ್ ಆಕ್ಸೆಸ್ ಮ್ಯಾನೇಜ್ಮೆಂಟ್, ವೆಂಡರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಡೇಟಾ ಸೆಕ್ಯೂರಿಟಿ, ಡೇಟಾ ಲೀಕ್ ಪ್ರಿವೆನ್ಷನ್ ಸ್ಟ್ರಾಟಜಿ ಈ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸತತವಾಗಿ 2 ವರ್ಷದಿಂದ RBI ಏನ್ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ಯೋ ಅದೇನು ಕೂಡ ಫಾಲೋನ ಮಾಡದೆ ಇವರು ಕಂಟಿನ್ಯೂಸ್ ಆಗಿ ಫೇಲ್ ಆಗಿದ್ದಾರೆ. ಅದ್ರ ಜೊತೆಗೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಸಬ್ಮಿಟ್ ಮಾಡಿದಂತ ಫೈನಾನ್ಷಿಯಲ್ ಇಯರ್ 2022 ಹಾಗೂ 2023 ಇಯರ್ ನ IT ಸಬ್ಮಿಷನ್ ಏನಿದೆ ಇದು ಕಂಪ್ಲೀಟ್ಲಿ ರಾಂಗ್ ಇದೆ. ಅಂದ್ರೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಸಬ್ಮಿಟ್ ಮಾಡಿದಂತಹ IT ಡಾಕ್ಯುಮೆಂಟ್ಸ್ ಗೂ ಹಾಗೇನೆ RBI ಕೊಟ್ಟಿರುವಂತಹ ಗೈಡ್ಲೈನ್ಸ್ ಗೂ ಕೂಡ ಯಾವುದೇ ರೀತಿ ಮ್ಯಾಚ್ ಆಗ್ತಿಲ್ಲ. ಇದೇ ರೀತಿ ಸತತವಾಗಿ 2 ವರ್ಷದಿಂದ ತಪ್ಪಾದ ಮಾಹಿತಿ ಕೊಟ್ಟಿರೋದ್ರಿಂದ ಹಾಗೆ IT ಎಕ್ಸಾಮಿನೇಷನ್ ನಲ್ಲಿ ಫೇಲ್ ಆಗಿರೋದ್ರಿಂದ RBI ಇಂತ ಒಂದು ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತಗೊಂಡು ಇದನ್ನ ಸೀಸ್ ಮಾಡಬೇಕು. ಹೊಸ ಕಸ್ಟಮರ್ಸ್ ಯಾವುದೇ ಕಾರಣಕ್ಕೂ ಕೂಡ ಈ ಬ್ಯಾಂಕ್ ಗೆ ಬರೋ ಹಾಗಿಲ್ಲ. ಆನ್ಲೈನ್ ನಲ್ಲಿ ಬರುವಂತಹ ಯಾವುದೇ ಸರ್ವಿಸ್ ನು ಕೂಡ ಕೊಡಬಾರದು. ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಸರ್ವಿಸ್ ಹೊಸ ಕಸ್ಟಮರ್ಸ್ ಗೆ ಈ ಬ್ಯಾಂಕ್ ಇಂದ ಹೋಗುವಂತಹ ಪಾಸಿಬಿಲಿಟಿನೇ ಇಲ್ಲ. ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಸರ್ವಿಸ್ ಮುಂಚೆ ತರನೇ ಬರ್ತಾ ಇರತ್ತೆ. ಇದೇ ಕಾರಣದಿಂದ RBI ಒಂದು ಸೂಕ್ತವಾದ ಡಿಸಿಷನ್ ಅನ್ನ ತಗೊಳ್ತು. ಅಂದ್ರೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಇಂದ ಪ್ರಾಬ್ಲಮ್ ನ ಅನುಭವಿಸಿದಂತಹ ಕಸ್ಟಮರ್ಸ್ ಗೆ ಯಾವುದೇ ರೀತಿ ಮುಂದೆ ಆದ್ರೂ ಕೂಡ ಸಮಸ್ಯೆ ಬರಬಾರದು. ಹಾಗೆ ಈ ಬ್ಯಾಂಕ್ ಪ್ರೊವೈಡ್ ಮಾಡುವಂತಹ ಅಬಿಲಿಟೀಸ್ ಮೇಲೆ ನಮ್ಮಂತಹ ಪಬ್ಲಿಕ್ ಆಗಿರ್ಬೋದು ಹಾಗೆ ಕಸ್ಟಮರ್ಸ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಡೌಟ್ ಅನ್ನ ಪಡಬಾರದು. ಹಾಗೇನೆ ಫೈನಾನ್ಷಿಯಲ್ ಎಕೋಸಿಸ್ಟಮ್ ಆಫ್ ಡಿಜಿಟಲ್ ಬ್ಯಾಂಕಿಂಗ್ ಹಾಗೂ ಪೇಮೆಂಟ್ ಸಿಸ್ಟಮ್ ಏನಿದೆ ಇನ್ನು ಮುಂದೆ ಆದ್ರೂ ಕೂಡ ಇದು ಸೂಕ್ತವಾಗಿ ವರ್ಕ್ ಆಗಬೇಕು. ಇದರಿಂದ ಯಾರಿಗೂ ಸಹ ಸಮಸ್ಯೆ ಆಗಬಾರದು ಅಂತ RBI ಕೋಟಕ್ ಮಹೇಂದ್ರ ಬ್ಯಾಂಕ್ ಮೇಲೆ ಇಂತ ಒಂದು ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತಗೊಂಡು ಸೀಸ್ ಮಾಡಿದೆ. ಒಂದು ವೇಳೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಸರಿಯಾದ ಆಡಿಟಿಂಗ್ ನ ನಡೆಸಿ ಈ IT ಎಕ್ಸಾಮಿನೇಷನ್ ಏನಿದೆ ಈ ಫೇಲ್ಯೂರ್ ಆಗಿರೋದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ತಿದೆ, ಒಳ್ಳೆ ಸಿಸ್ಟಮ್ ನ ಕೊಡ್ತಿದೆ, ಹಾಗೆ ಒಳ್ಳೆ ಸರ್ವಿಸ್ ಅನ್ನ ಕಸ್ಟಮರ್ಸ್ ಗೆ ಪ್ರೊವೈಡ್ ಮಾಡ್ತಿದೆ ಅಂತಂದ್ರೆ ದೇರ್ ಆರ್ ಚಾನ್ಸಸ್ RBI ಏನಾದ್ರೂ ಒಂದು ಸೂಕ್ತ ಮಾಹಿತಿಯನ್ನ ಕೊಟ್ಟು ಹಾಗೆ ಒಂದು ಒಳ್ಳೆ ಆಕ್ಷನ್ ಅನ್ನ ಕೊಡಬಹುದು. ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದೀರಾ, ಈ ರೀತಿ ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇನ್ಮೇಲೆ ಯಾರಾದ್ರೂ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದೀನಿ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಈ ತರ ಒಂದು ಸಿಸ್ಟಮ್ ನನಗೆ ಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಈ ಒಂದು ವಿಷಯ ನಿಮ್ಗೆ ಗೊತ್ತಿರಲಿ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗೆ ನಮ್ಮ ಫ್ರೀಡಮ್ ಆಪ್ ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲೂ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫಿನಾನ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಯಾವ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೋ ಆ ಫೀಲ್ಡ್ ಅಲ್ಲಿ ಇರುವಂತಹ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನಾ ಗೌಡ ಸೈನಿಂಗ್ ಆಫ್.